ನಮಸ್ಕಾರ ಸ್ನೇಹಿತರೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರ್ತಕ್ಕಂತ ಪ್ರಜ್ವಲ್ ರೇವಣ್ಣರ ಕಾಮಕೇಡಿ ಪ್ರಕರಣ ಇನ್ನು ತನಿಖೆಯ ಹಂತದಲ್ಲೇ ಇದೆ. ಪ್ರಜ್ವಲ್ ರೇವಣ್ಣರ ಈ ಅಶ್ಲೀಲ ವಿಡಿಯೋಗಳು ಬ್ಲಾಸ್ಟ್ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಶಾಸಕರಿಗೂ ಸಹ ಡವ ಶುರುವಾಗಿದೆ. ಕೈ ಶಾಸಕನ ವಿಡಿಯೋ ಸಹ ಈಗ ಬ್ಲಾಸ್ಟ್ ಆಗಿದೆ. ಕಾಂಗ್ರೆಸ್ಗೆ ಸೇರಿರ್ತಕ್ಕಂತ ಒಬ್ಬ ಹಾಲಿ ಶಾಸಕರ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಒಟ್ಟಾರೆ ಈ ಹೊಸದಾಗಿ ಇಬ್ಬರು ಪ್ರಭಾವಿ ನಾಯಕರಿಗೆ ಈಗ ಇಂತಹದ್ದೇ ಲೈಂಗಿಕ ವಿಡಿಯೋ ಸಂಕಷ್ಟ ಎದುರಾಗಿದೆ. ಅವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚುನಾವಣೆ ನಡೀತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ಬಿಡುಗಡೆ ಆಗಿರ್ತಕ್ಕಂತ ಪ್ರಜ್ವಲ್ ರೇವಣ್ಣರ ಲೈಂಗಿಕ ಹಗರಣದ ವಿಡಿಯೋಗಳು ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರನೇ ಕೊಟ್ಟಿತ್ತು. ರಾಷ್ಟ್ರಾದ್ಯಂತ ಸುದ್ದಿ ಮಾಡಿತ್ತು. 24 ಗಂಟೆಗಳ ಡೆಡ್ ಲೈನ್ ಕೊಡಲಾಗಿದೆ ರೇವಣ್ಣ ಮತ್ತು ಅವರ ಮಗ ಪ್ರಜ್ವಲ್ ರೇವಣ್ಣರಿಗೆ. SIT ಮುಂದೆ ಹಾಜರಾಗಿ ತನಿಖೆನ ಎದುರಿಸಿ ಅಂತ. ಈ ಪ್ರಜ್ವಲ್ ರೇವಣ್ಣರ ಕೇಸು ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ನಡುವೆ ನೇರ ಹಣಾಹಣಿಗೆ ಕಾರಣ ಆಗಿದೆ. ನೇರ ಆರೋಪ ಮಾಡಿದ್ದಾರೆ HD ಕುಮಾರಸ್ವಾಮಿ ಅವರು. ಇದರ ಹಿಂದಿರ್ತಕ್ಕಂಥವ್ರು ಮಹಾನಾಯಕ DCM ಅಂತ. ಇಂಥ ಸಂದರ್ಭದಲ್ಲಿ ಈಗ DK ಶಿವಕುಮಾರ್ ಅವರ ತಮ್ಮ DK ಸುರೇಶ್ ಅವರು ಪ್ರತಿನಿಧಿಸ್ತಾ ಇರತಕ್ಕಂತಹ ಬೆಂಗಳೂರು ಗ್ರಾಮಾಂತರ MP ಕ್ಷೇತ್ರದ ವ್ಯಾಪ್ತಿನಲ್ಲೇ ಬರುವ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರೊಬ್ಬರ ವಿಡಿಯೋ ಈಗ ಹಲ್ಚಲ್ ಸೃಷ್ಟಿ ಮಾಡಿದೆ. ಅದರಲ್ಲಿ ಯಾವುದೇ ಸಂಭಾಷಣೆಗಳು ನಮಗೆ ಕೇಳಿಸೋದಿಲ್ಲ, ಮ್ಯೂಟ್ ಮಾಡಲಾಗಿದೆ. ಆದ್ರೆ ಅದು ಅಶ್ಲೀಲ ವಿಡಿಯೋ ಕಾಲ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಿಡಿಯೋ ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಅವರದ್ದು ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇಷ್ಟೇ ಅಲ್ಲ, ಬಿಜೆಪಿಯ ಮಾಜಿ ಅಂದ್ರೆ ಈಗ ಬಿಜೆಪಿಯಲ್ಲಿ ಅವರಿಲ್ಲ ಈಶ್ವರಪ್ಪನವರು, ಅವರ ಮಗ ಕಾಂತೇಶ್ಗೆ ಸಂಬಂಧಿಸಿದೆ ಅನ್ನಲಾದ ಒಂದು ವಿಡಿಯೋ ಸಹ ಬಹಳ ಸದ್ದು ಮಾಡ್ತಾ ಇದೆ. ನನ್ನ ಚಾರಿತ್ರ ವಧೆ ಮಾಡೋದಿಕ್ಕೆ ವಿರೋಧಿಗಳು ಷಡ್ಯಂತ್ರ ಮಾಡಿದ್ದಾರೆ, ಆ ವಿಡಿಯೋ ರಿಲೀಸ್ ಆಗದಂತೆ ತಡಿಬೇಕು ಅಂತೇಳಿ ಕೋರ್ಟ್ಗೆ ಹೋಗಿದ್ದಾರೆ ಕಾಂತೇಶ್ ಅವರು. ಆ ಮೂಲಕ ಆ ವಿಡಿಯೋನ ಪ್ರಸಾರ ಮಾಡದಂತೆ ತಡೆಯೋದಕ್ಕೆ ಕೋರ್ಟ್ ನಿಂದ ತಡೆಯಾಜ್ಞೆ ಸಹ ತೆಗೆದುಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣರ ವಿಷಯಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಚುರುಕುಗೊಂಡಿದೆ. ನಿನ್ನೆ ಪೂರ್ತಿ ಪೆನ್ ಡ್ರೈವ್ ಹೇಗೆ ಬಂತು, ಯಾರು ಸರ್ಕ್ಯುಲೇಟ್ ಮಾಡಿದ್ರು ಅನ್ನುವಂತ ವಿಚಾರಗಳ ಬಗ್ಗೆ ಊಹಾಪೋಹಗಳು ಎದ್ದಿದ್ವು. ಕಾರ್ತಿಕ್ ಅವರು ವಿಡಿಯೋ ಮಾಡಿ, ನಾನು ಪೆನ್ ಡ್ರೈವ್ ನ ದೇವರಾಜೇಗೌಡರನ್ನ ಒಬ್ಬರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೊಟ್ಟೇ ಇಲ್ಲ ಅನ್ನೋ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು. ಆದ್ರೆ ದೇವರಾಜೇಗೌಡರು ಇದರ ಬೆನ್ನಲ್ಲೇ ಮೀಡಿಯಾಗಳಿಗೆ ಮಾತಾಡಿ, ಕಾರ್ತಿಕ್ ನನಗೆ ಪೆನ್ ಡ್ರೈವ್ ಕೊಡೋದಕ್ಕೂ ಮುಂಚೆ ಆ ಪೆನ್ ಡ್ರೈವ್ ನ ಕಾಂಗ್ರೆಸ್ ನ ನಾಯಕರಿಗೆ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಪಡೆದ ಮೊದಲಿಗ ನಾನಲ್ಲ, ನನಗಿಂತ ಮುಂಚೆನೆ ಆ ಪೆನ್ ಡ್ರೈವ್ ಕಾಂಗ್ರೆಸ್ ನ ನಾಯಕರ ಕೈ ಸೇರಿತ್ತು. ನಾನು ಪೆನ್ ಡ್ರೈವ್ ನ ಮಿಸ್ಯೂಸ್ ಮಾಡ್ಕೋಬೇಕು ಅನ್ನೋದೇ ನನ್ನ ಮನಸ್ಸಿನಲ್ಲಿ ಇದ್ದಿದ್ರೆ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಗೆ ನಿಂತಾಗ್ಲೇ ನಾನು ಇದನ್ನ ಹೊರಬಿಟ್ಟು ಹೊಳೆನರಸೀಪುರದಲ್ಲಿ ರೇವಣ್ಣ ವಿರುದ್ಧ ಗೆಲ್ತಾ ಇದ್ದೆ ಅನ್ನುವ ಬಾಂಬ್ ಅನ್ನು ಸಹ ಸಿಡಿಸಿದ್ದಾರೆ. ಈ ಮೂಲಕ ತಾನು ಯಾವುದೇ ದುರುದ್ದೇಶ ಹೊಂದಿಲ್ಲ, ಪೆನ್ ಡ್ರೈವ್ ನ ನಾನು ರಿಲೀಸ್ ಮಾಡಿಲ್ಲ, ಅದನ್ನು ರಿಲೀಸ್ ಮಾಡಿರೋರು ಕೈ ನಾಯಕರು ಅಂತಾರೆ ದೇವರಾಜೇಗೌಡರು. ಆದ್ರೆ ಆ ಕಡೆ ಕಾರ್ತಿಕ್ ವಿಡಿಯೋ ಮಾಡಿ ಹೇಳಿರೋದು, ನಾನು ಪೆನ್ ಡ್ರೈವ್ ನ ಕೇವಲ ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿರೋದು, ಕಾಂಗ್ರೆಸ್ ನಾಯಕರಿಗೆ ನಾನು ಕೊಟ್ಟಿಲ್ಲ. ಇದರಲ್ಲಿ ಕಾಂಗ್ರೆಸ್ ನಾಯಕರ ತಪ್ಪೇನು ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಕಾರ್ತಿಕ್ ಅವರು. SIT ಮುಂದೆ ತನಿಖೆಗೆ ಹಾಜರಾಗ್ತೀನಿ, ನನ್ನ ಬಳಿ ಇರ್ತಕ್ಕಂಥ ಎಲ್ಲಾ ವಿಡಿಯೋಗಳನ್ನು SIT ಗೆ ಕೊಡ್ತೀನಿ, ತನಿಖೆಗೆ ಸಹಕರಿಸ್ತೀನಿ ಅಂತ ನಿನ್ನೆ ಕಾರ್ತಿಕ್ ಅವರು ಹೇಳಿದ್ರು. ಇವತ್ತು SIT ಅವರು ಕಾರ್ತಿಕ್ ಕೂರಿಸ್ಕೊಂಡು ಡ್ರಿಲ್ ಮಾಡಿದ್ದಾರೆ. ಸ್ನೇಹಿತರೆ, ಪ್ರಜ್ವಲ್ ರೇವಣ್ಣರ ಈ ವಿಡಿಯೋ ರೀಸೆಂಟ್ ಆಗಿರೋದಂತೂ ಅಲ್ಲ, ಹಲವಾರು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು. ಈಗ ಅದನ್ನ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಬೇಳೆನ ಬೇಯಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇರೋದಂತೂ ಸ್ಪಷ್ಟ. ಆದ್ರೆ ವಿಡಿಯೋ ಯಾವತ್ತಿಂದೇ ಆಗಿರ್ಲಿ, ಇವತ್ತಿಂದೇ ಆಗಿರ್ಲಿ, ವರ್ಷಗಳ ಹಿಂದಿಂದೇ ಆಗಿರ್ಲಿ, ಮಾಡಿರೋ ತಪ್ಪು ತಪ್ಪೆ, ಅದಕ್ಕೆ ಶಿಕ್ಷೆ ಅಂತೂ ಆಗಲೇಬೇಕು. ಹೆಚ್ಚು ಕಡಿಮೆ ಈಗ ಪ್ರಜ್ವಲ್ ರೇವಣ್ಣರು ಪರಾರಿಯಾಗಿದ್ದಾರೆ. ವಾಪಸ್ ಕರೆತರಲಾಗುತ್ತಾ ಗೊತ್ತಿಲ್ಲ. ಮನಸ್ಸು ಮಾಡಿದ್ರೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಆದಷ್ಟು ಬೇಗನೆ ಅವರನ್ನ ಇಲ್ಲಿಗೆ ಕರೆತರಬಹುದು. ಆದ್ರೆ ರಾಜಕಾರಣಿಗಳು ಅದನ್ನ ಮಾಡ್ತಾರಾ? ಅವ್ರಿಗೆ ಆ ಇಚ್ಛಾಶಕ್ತಿ ಇದೆಯಾ? ಇದು ಈಗ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರೋದು. ಮೊದಲು ಅವರಿಗೆ ನೋಟಿಸ್ ಗಳನ್ನ ಜಾರಿ ಮಾಡಲಾಗುತ್ತೆ. ನೋಟಿಸ್ ಗಳಿಗೆ ಏನಾದ್ರೂ ಉತ್ತರ ಕೊಡ್ಲಿಲ್ಲ, ತನಿಖೆಗೆ ಇಂಥ ಟೈಮಲ್ಲಿ ನಾವು ಹಾಜರಾಗ್ತೀವಿ, ಸಹಕರಿಸ್ತೀವಿ ಅಂತೇಳಿ ಹೇಳಲಿಲ್ಲ ಅಂದ್ರೆ ಅವರ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಅರೆಸ್ಟ್ ವಾರೆಂಟ್ ಇಟ್ಕೊಂಡು ಬಂಧನ ಮಾಡಿ ಅವರನ್ನು ಇಲ್ಲಿಗೆ ಕರೆತರುವ ಎಲ್ಲ ಸಾಧ್ಯತೆಗಳು ಇದಾವೆ. ಸ್ನೇಹಿತರೆ, SIT ಮುಂದೆ ಈಗ ಆಲ್ರೆಡಿ 5 ಜನ ಸಂತ್ರಸ್ತೆಯರು ಹಾಜರಾಗಿ ತಮ್ಮ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಈಗ ಮತ್ತೆ 5 ಜನ, ಒಟ್ಟಾರೆ 10 ಜನ ಸಂತ್ರಸ್ತೆಯರು SIT ಮುಂದೆ ಹಾಜರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಅಷ್ಟೇ ಅಲ್ಲ, ಮಕ್ಕಳ ಹಕ್ಕು ಆಯೋಗದಿಂದ ಸಹ ದೂರು ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣರ ವಿರುದ್ಧ ಮತ್ತೊಂದು ಪೋಕ್ಸೋ ಪ್ರಕರಣ ಸಹ ದಾಖಲಾಗುವ ಎಲ್ಲ ಸಂಭವನೀಯತೆ ಇದೆ. ಎಸ್ಐಟಿ ಎದುರುಗಡೆ ಹಾಜರಾಗಿರ್ತಕ್ಕಂತ ಮಹಿಳೆನೇ ಹೇಳಿದ್ದಾರೆ, ವಿಡಿಯೋ ಕಾಲ್ ನಲ್ಲಿ ತನ್ನ ಅಪ್ರಾಪ್ತ ವಯಸ್ಸಿನ ಮಗಳ ಜೊತೆ ಅಸಂಸ್ಕೃತವಾಗಿ ಮಾತನಾಡಲಾಗಿದೆ ಅಂತ. ಸ್ನೇಹಿತರೆ, ಇದಿಷ್ಟು ಕಾಂಗ್ರೆಸ್ನ ಶಾಸಕನ ವಿಡಿಯೋ ಸಹ ವೈರಲ್ ಆಗ್ತಾ ಇರೋದ್ರ ಬಗ್ಗೆ ಮತ್ತು ಪ್ರಜ್ವಲ್ ರೇವಣ್ಣರ ಕೇಸ್ನ ಅಪ್ಡೇಟ್ಸ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.